ತೊಂಡೆಕಾಯಿ ಮತ್ತು ಕ್ಯಾಶ್ಯೂ ಹಾಕಿರೋ ಸಿಂಪಲ್ ಆಗಿರೋ ಪಲ್ಯ ತಿಂದಿದ್ದೆ. ಬಟ್ ಯಾವಾಗಲೂ ತಿಂದರೆ ತುಂಬ ಬೇಜಾರಾಗುತ್ತಲ್ಲ. ಇವತ್ತೊಂದು ಹೊಸ ರೆಸಿಪಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ನಾನು ತೊಂಡೆಕಾಯಿ ಮತ್ತು ಕ್ಯಾಶ್ಯೂದು ಒಂಥರ ಮಸಾಲ ಟೈಪ್ ಸ್ಪೈಸಿ ರೆಸಿಪಿ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ನಾನು ಟ್ರೈ ಮಾಡಿದೆ. ಅದರ ಅರೋಮಾ, ಅದರ ಟೇಸ್ಟ್, ಆ ಒಂದು ಸ್ಪೈಸಿನೆಸ್ ಎಲ್ಲನೂ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಸೂಪರ್ಬಾಗಿ ಬಂದಿದೆ. ಈ ಒಂದು ರೆಸಿಪಿಗೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ತೊಂಡೆಕಾಯಿನ ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಉದ್ದುದ್ದ ಕಟ್ ಮಾಡ್ಕೊಂಡೆ. ಯಾಕಂದರೆ ಈ ರೆಸಿಪಿಗೆ ರೌಂಡ್ ಕಟ್ ಮಾಡಿದ್ರೆ ಚೆನ್ನಾಗಾಗಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಉದ್ದಕ್ಕೆ ಕಟ್ ಮಾಡಿಕೊಂಡು ಆಮೇಲೆ ಒಂದು ಈರುಳ್ಳಿನ ತೊಗೊಂಡೆ. ಅದು ಒಗ್ಗರಣೆಗೆ ಬೇಕಾಗುತ್ತೆ. ಸೊ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಹಸಿ ಕ್ಯಾಶ್ಯೂ ಇಲ್ಲದೆ ಇರೋದನ್ನು, ಯೂಶ್ವಲಿ ಹಸಿ ಕ್ಯಾಶ್ಯೂ ಬೇಕಾಗುತ್ತೆ, ನಾನು ಸೋಕ್ ಮಾಡಿರೋ ಕ್ಯಾಶ್ಯೂನ ತೊಗೊಂಡೆ. ಆಮೇಲೆ ಮಸಾಲೆಗೆ ಅಂತ ಉದ್ದ ಮೆಣಸು, ಆಮೇಲೆ ಕರಿ ಲೀವ್ಸ್, ಅದನ್ನು ಸ್ವಲ್ಪ ಬಾಡಿಸ್ಬೇಕು. ಆಮೇಲೆ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಕ್ಕಿನ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ, ಆಮೇಲೆ ಒಂದೆರಡು ಬೆಳ್ಳುಳ್ಳಿ, ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಹುಡಿ ಹಾಕಿ ಚೆನ್ನಾಗಿ ಹುಡಿ ಮಾಡಿಟ್ಕೊಂಡು, ಆಮೇಲೆ ಸ್ವಲ್ಪ ತೆಂಗಿನ ತುರಿನ ತಗೊಂಡು ಅದಕ್ಕೆ ಅರಿಶಿನ ಹಾಕಿ ಸ್ವಲ್ಪ ಹಾಗೆ ಬಿಸಿ ಮಾಡಬೇಕು. ಆಮೇಲೆ ಅದಕ್ಕೊಂದು ಚಿಕ್ಕ ತುಂಡು ಹುಣಸೆ ಹುಳಿ ಹಾಕಿ, ಜಾಸ್ತಿ ನೀರು ಹಾಕಬಾರ್ದು, ಇದು ಗ್ರೇವಿ ಅಲ್ಲ, ಹಾಗಾಗಿ ಸ್ವಲ್ಪನೇ ನೀರು ಹಾಕ್ತೆ ನಾನು. ಆಮೇಲೆ ಒಗ್ಗರಣೆಗೆ ಅಂತ ಎಣ್ಣೆ ಹಾಕಿ, ಅದಕ್ಕೆ ಸಾಸಿವೆ ಹಾಕಿ, ಉದ್ದಿನಬೇಳೆ ಹಾಕಿ, ಕರಿ ಲೀವ್ಸ್ ಹಾಕಿ, ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಉದ್ದ ಮೆಣಸು ಇದೆಲ್ಲ ಹಾಕಿ, ಆಮೇಲೆ ನಾವಾಗಲೇ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಅದನ್ನೆಲ್ಲ ಹಾಕಿ ಬಾಡಿಸಿದ್ಮೇಲೆ ತೊಂಡೆಕಾಯಿನ ಹಾಕಿ ಮಿಕ್ಸ್ ಮಾಡಿ, ಅದಕ್ಕೊಂಚೂರು ಉಪ್ಪು ಆಮೇಲೆ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸಿದ್ಮೇಲೆ ನಾವು ಸೋಕ್ ಮಾಡಿರೋಂಥ ಕ್ಯಾಶ್ಯೂನ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹಾಗೆ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಆಮೇಲೆ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಚೂರು ನೀರು ಹಾಕ್ಕೋಬೇಕು. ಇದು ಗ್ರೇವಿ ಅಲ್ಲದೆ ಇರೋದ್ರಿಂದ ಸ್ವಲ್ಪ ಈ ಥರ ನಾವು ಸುಕ್ಕ ಥರ ಆಗುತ್ತೆ ಇದು. ಸೊ ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಗೆ ಒಂಚೂರು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಯಾಕಂದರೆ ಆ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಈ ಥರ ನೋಡಿ ಅದ್ಭುತವಾಗಿ ಕಾಣಿಸ್ತಿದೆ. ಇದ್ರ ಜೊತೆ ನಾನು ನೀರು ದೋಸೆನ ಮಾಡಿಕೊಂಡೆ. ನೀರು ದೋಸೆ ಜೊತೆ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಎಲ್ಲ ಮಸಾಲೆ ಜೊತೆ. ಸೊ ನೀರು ದೋಸೆ ಮಾಡಿಕೊಂಡು ಈ ಪಲ್ಯ ಜೊತೆ ತಿಂದೆ, ಎಷ್ಟು ಅದ್ಭುತವಾಗಿತ್ತು.